ಶ್ರೀ ಗುರುಭ್ಯೋ ನಮಃ. ಪರಮಾತ್ಮ ಈ ಭೂಮಿಯ ಮೇಲೆ ಮಾನವನನ್ನು ಸೃಷ್ಟಿಸಿದ ನಂತರ ಕೊಟ್ಟಿರುವ ಪ್ರಮುಖ ಕರ್ತವ್ಯಗಳಲ್ಲಿ ಮಾನವ ಸಂತತಿಯನ್ನು ಮುಂದುವರಿಸುವ ಕರ್ತವ್ಯವೂ ಒಂದು. ಆದ್ದರಿಂದಲೇ ಉಪನಿಷತ್ತು ಹೇಳುತ್ತೆ, ಗುರುಗಳಿಗೆ ಗುರುದಕ್ಷಿಣೆಯನ್ನು ಸಲ್ಲಿಸಿದ ನಂತರ ಗುರುಕುಲದಲ್ಲಿ ಓದಿದ ವಿದ್ಯಾರ್ಥಿಯು ಮಾನವ ಸಂತತಿಯನ್ನು ಮುಂದುವರಿಸಬೇಕು. ಪ್ರಜಾತಂತು ಮಾ ವ್ಯವತ್ಸೇತ್ಸೀಹಿ, ಈ ಮಾನವ ಸಂತತಿಯನ್ನು ತಡೆಯಬಾರದು ಎನ್ನುವಂತಹ ಉಪದೇಶ ಇದೆ. ಅಂದರೆ ಮಗನನ್ನೋ ಮಗಳನ್ನೋ ಪಡೆದು ಅವ್ರನ್ನ ಎತ್ತಿ ಲಾಲಿಸಿ ಮುದ್ದಾಡಿ ಊಟ ಮಾಡಿಸಿ ಅವ್ರನ್ನ ಯಾವುದೋ ಶಿಕ್ಷಣ ಸಂಸ್ಥೆಗೆ ಕಳಿಸಿ ಅವರಿಗಾಗಿ ಒಂದಿಷ್ಟು ಹಣ ಕೂಡಿಟ್ಟು ಆ ಹಣವನ್ನು ದುಡಿಲಿಕ್ಕಾಗಿ, ಕೂಡಿಡಲು ಬೇಕಾದ ಹಣವನ್ನು ದುಡಿಲಿಕ್ಕಾಗಿ ಹಗಲಿರುಳು ಶ್ರಮ ಪಡ್ತಾ ಮಗುವಿನ ಕಡೆಗೆ, ಮಗುವಿನ ಬೆಳವಣಿಗೆಯ ಕಡೆಗೆ ಗಮನ ನೀಡಲು ಕಷ್ಟ ಮಾಡಿಕೊಂಡಂತಹ ತಂದೆ ತಾಯಿಗಳ ಪಡೆಯನ್ನೇ ನೋಡ್ತಾ ಇದ್ದೀವಿ. ಅಂತಹ ಒಂದು ಕಾಲದಲ್ಲಿ ನಾವಿದ್ದೀವಿ. ಯಾವ ಮಕ್ಕಳಿಗಾಗಿ ಕಾಲಕ್ಕೆ ನಿದ್ದೆ ಇಲ್ಲ, ಊಟ ಇಲ್ಲ, ಶ್ರಮವನ್ನು ಲೆಕ್ಕಿಸೋದಿಲ್ಲ, ಆ ರೀತಿ ಕಷ್ಟಪಟ್ಟು ದುಡಿದ್ರೂ ಕೂಡ ಬರೀ ಹಣ ಮಕ್ಕಳ ಭವಿತವ್ಯವನ್ನು ಕಟ್ಟಲಾರದು. ದುಡ್ಡಷ್ಟೇ ಸಾಕಾಗೋದಿಲ್ಲ. ಅದಕ್ಕೆ ಬದಲಾಗಿ ಆ ಮಕ್ಕಳಿಗೆ ಪ್ರೀತಿ ಬೇಕು, ತಂದೆ ತಾಯಿಗಳ ಒಡನಾಟ ಬೇಕು. ಮಕ್ಕಳು ಅನುಕರಿಸ್ತವೆ, ಅಂದರೆ ಇಮಿಟೇಟ್ ಮಾಡ್ತವೆ. ಯಾರ ಜೊತೆ ಹೆಚ್ಚೊತ್ತಿರ್ತಾರೆ ಅವರನ್ನು. ತಂದೆ ತಾಯಿಗಳ ಜೊತೆ ಹೆಚ್ಚು ಹೊತ್ತು ಇರದೆ ಆ ಮಕ್ಕಳು ಬರೀ ಶಾಲೆಗಳಲ್ಲಿ, ಆಯಾಗಳ ಹತ್ತಿರ, ಸೇವಕರ ಹತ್ತಿರ ಇದ್ದರೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಾವು ಮಹನೀಯರ ಜೀವನ ಚರಿತ್ರೆಗಳಿಂದ ತಿಳಿದು ನೋಡಿದ್ದೇವೆ. ಅದಕ್ಕೆ ಬದಲಾಗಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಬೆಳೆಸುವಾಗ ಯಾವುದೇ ಉದ್ಯೋಗವನ್ನು ಮುಂದೆ ಕೊಡಿಸಿ, ಯಾವುದೇ ಶಿಕ್ಷಣವನ್ನು ಕೊಡಿಸಿ, ಆದರೆ ನಾವು ಹೇಳ್ತಾ ಇರೋದು ಮೊದಲು ನಿಮ್ಮ ಭಾಷೆಯನ್ನು ಕಲಿಸಿ. ಭಾಷೆ ಸಂವಹನ ಮಾಧ್ಯಮ. ಮನಸ್ಸಲ್ಲೇನಿದೆ ಅದನ್ನು ತೆರೆದು ತೋರಿಸಲಿಕ್ಕೆ ಆಗೋದಿಲ್ಲ. ಆದರೆ ಮನಸ್ಸಿನಲ್ಲಿರುವ ಭಾವವನ್ನು ಸಾಧ್ಯವಾದಷ್ಟು ಸ್ಪಷ್ಟವಾಗಿ, ನೇರವಾಗಿ ಭಾಷೆಯ ಮೂಲಕ ಅಭಿವ್ಯಕ್ತಿಪಡಿಸಲಿಕ್ಕೆ ಸಾಧ್ಯ ಇದೆ. ನನಗೆ ಹೊಟ್ಟೆ ನೋವಾಗಿದೆ ಅನ್ನೋದನ್ನು ಹೇಳಿಕೊಳ್ಳಾರದ ಮಗು, ನನಗೆ ಅಜೀರ್ಣ ಆಗಿದೆ ಅಂತ ಹೇಳಿಕೊಳ್ಳಲು ಕಷ್ಟವಾಗುವ ಮಗು, ಇನ್ನು ದೇಹದಲ್ಲಿ ತೀವ್ರವಾದ ಬಾಧೆಗಳು ಉಂಟಾದರೆ, ಹೇಳಿಕೊಳ್ಳಲು ನಾಚಿಕೊಳ್ಳುವಂತಹ ಸಂದರ್ಭದ ತೊಂದರೆಗಳು ಉಂಟಾದರೆ ಅದು ಹೇಗೆ ಹೇಳಬೇಕು, ಯಾರೆದುರಿಗೆ ಹೇಳಬೇಕು? ಅಲ್ಲಿಂದ ಪ್ರಾರಂಭ ಮಾಡಿ ಅದಕ್ಕೆ ಆದ ಭಯವನ್ನು, ಚಿಂತೆಯನ್ನು, ದುಃಖವನ್ನು, ದುಗುಡವನ್ನು, ಸಂತೋಷವನ್ನು, ಸಂಭ್ರಮವನ್ನು, ಎಲ್ಲರಿಗೂ ಎಂತಹ ಪ್ರಶ್ನೆಗಳು ಬರ್ತವೆ, ಅದಕ್ಕಿಂತ ವಿಭಿನ್ನವಾದ ಪ್ರಶ್ನೆಗಳು ಹುಟ್ಟಲಿಕ್ಕೆ ಸಾಧ್ಯ ಇದೆ ನಿಮ್ಮ ಮಗುವಿನಲ್ಲಿ. ಅದನ್ನು ಹೇಳಿಕೊಳ್ಳಲಿಕ್ಕೆ ಬೇಕಾದಂತಹ ಮುಕ್ತ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಅದರ ಜೊತೆಗೆ ಭಾಷಾ ಶಕ್ತಿಯನ್ನು ಬೆಳೆಸಬೇಕು. ಈ ಹೊತ್ತು ನಾನು ಒಂದು 2-3 ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಮಗು ಭಾಷೆಯನ್ನು ಕಲಿಯುವುದು ಕೇಳುವಿಕೆಯ ಮೂಲಕ. ಲರ್ನಿಂಗ್ ಶುರುವಾಗೋದೇ ಹಿಯರಿಂಗ್ ಮೂಲಕ. ಆದ್ದರಿಂದ ಸ್ಪಷ್ಟವಾದಂತಹ ಉಚ್ಚಾರಣೆ ಇರುವ ಶಬ್ದಗಳು ಆ ಮಗುವಿನ ಕಿವಿಗೆ ಕೇಳುವಂತೆ ಮಾಡಿ. ಅದು ಕೇಳಿಸ್ಕೊಳ್ತೋ ಇಲ್ಲೋ ನೋಡಿ. ಆ ಕೇಳಿಸ್ಕೊಳ್ಳೋದನ್ನು ನೆನಪಿಟ್ಕೊಂಡಿದೆಯಾ? ಸಂದರ್ಭ ಬಂದರೆ ಅದನ್ನು ಹೇಳಬಹುದಾ? ಪುನಃ ನೋಡಿ. ನೆನಪಿಟ್ಟುಕೊಂಡು, ಜ್ಞಾಪಕ ಮಾಡಿಕೊಂಡು, ನೆನಪಿನ ಪಥಕ್ಕೆ ತಂದುಕೊಂಡು ಹೇಳಬೇಕಲ್ಲ. ನೆನಪಿಟ್ಕೊಳ್ಳೋದು ಬೇರೆ, ಅದನ್ನು ಪುನಃ ಜ್ಞಾಪಕಕ್ಕೆ ತಂದುಕೊಳ್ಳೋದು ಬೇರೆ. ಅವು ಬೇರೆ ಬೇರೆ ಪ್ರೋಸೆಸ್ಗಳು. ಅವುಗಳಿಗೆ ಬೇಕಾದ ತರಬೇತಿಯನ್ನು ಕೊಡಿ. ಆ ಮಗುವಿಗೆ ಚಿಕ್ಕ ಚಿಕ್ಕ ಪದಗಳಿಂದ ಪ್ರಾರಂಭ ಮಾಡಬೇಕು. ಮಗುವಿಗೆ ತಂದೆ ತಾಯಿಗಳು ಕೊಡಬಹುದಾದಂತಹ ಸಂಪತ್ತುಗಳಲ್ಲಿ ಶಬ್ದ ಸಂಪತ್ತು ಕೂಡ ಒಂದು. ಅಗಾಧವಾದ ಶಬ್ದಗಳ ಸಂಗ್ರಹ ಮಗುವಿನ ಹತ್ರ ಇದ್ದರೆ ಅದು ವೈವಿಧ್ಯಮಯವಾಗಿ ಮಾತನಾಡಲಿಕ್ಕೆ ಸಾಧ್ಯ, ಭಾವಪೂರ್ಣವಾಗಿ ಮಾತನಾಡಲಿಕ್ಕೆ ಸಾಧ್ಯ. ಹೆಚ್ಚು ಸ್ಪಷ್ಟವಾಗಿ, ಹೆಚ್ಚು ನಿಖರವಾಗಿ
ಹೆಚ್ಚು ವಿದ್ವತ್ತಿನಿಂದ ಮಾತಾಡಲಿಕ್ಕೆ ಸಾಧ್ಯ. ಅಂತಹ ಒಳ್ಳೆ ಶಬ್ದಗಳನ್ನು ಕಲಿಸ್ತಾ ಹೋಗಿ ಆ ಮಗುವಿಗೆ. 1 ಭಾಷೆ, 2 ಭಾಷೆ, 3 ಭಾಷೆ ಅದು ಮುಂದಿನ ಪ್ರಯತ್ನ. ಮೊದಲು ಒಂದು ಭಾಷೆಯನ್ನು ಬಹಳಾಗಿ ಚೆನ್ನಾಗಿ ಕಲಿಬೇಕು ಅಂತಂದರೆ ಕೇಳಬೇಕು, ಕೇಳಿದ್ದನ್ನು ನೆನಪಿಟ್ಕೋಬೇಕು, ಹೇಳಬೇಕು. ಅದರಂತೆ ಓದಬೇಕು ಅಂದರೆ ಅಕ್ಷರಗಳನ್ನು ಗುರುತಿಸಬೇಕು, ಗುರುತಿಸಿದ್ದನ್ನು ಬಾಯಿಬಿಟ್ಟು ಹೇಳಬೇಕು. ಹಾಗೆ ಹೇಳುವಾಗ ಕನ್ನಡ, ತೆಲುಗು, ಸಂಸ್ಕೃತ ಮೊದಲಾದಂತಹ ನಮ್ಮ ಪರಿಸರದ ಭಾಷೆಯನ್ನು ಕುರಿತೇ ಮಾತಾಡೋದಾದರೆ ಅಲ್ಪಪ್ರಾಣ, ಮಹಾಪ್ರಾಣ, ಹ್ರಸ್ವ, ದೀರ್ಘ, ಒತ್ತಕ್ಷರಗಳು, ಪಕ್ಕದಲ್ಲಿ ಬಂದಂತಹ ಅನುಸ್ವಾರ ಮತ್ತು ವಿಸರ್ಗ, ಅಂದರೆ 1 0 2 0 ಅಂತ ಬರಿತೀವಲ್ಲ, ಅವುಗಳು ಬಂದಾಗ ಉಚ್ಚಾರಣೆಯಲ್ಲಿ ಏನೇನು ವ್ಯತ್ಯಾಸವಾಗ್ತವೆ. ಅಲ್ಪಪ್ರಾಣವನ್ನು ಮಹಾಪ್ರಾಣವನ್ನಾಗಿ ಉಚ್ಚರಿಸಿದರೆ ಆಗುವ ತೊಂದರೆ ಏನು, ಮಹಾಪ್ರಾಣವನ್ನು ಅಲ್ಪಪ್ರಾಣವಾಗಿ ಉಚ್ಚರಿಸಿದರೆ ಆಗುವ ಸಮಸ್ಯೆ ಏನು. ಸಮೀಪದ ಅಕ್ಷರಗಳಿವೆ. ನೋಡಲಿಕ್ಕೆ ನ ಮತ್ತು ಸ ಸಮೀಪದ ಅಕ್ಷರಗಳು ಕನ್ನಡದಲ್ಲಿ. ಶ, ಕ, ರ ಇವುಗಳನ್ನು ಬರೆಯೋದು ಬಹಳ ಸಮೀಪ. ಇದೇ ರೀತಿ ಒಂದನ್ನೊಂದು ಹೋಲುವ ಅಕ್ಷರಗಳು ಬಂದಾಗ ಮಗುವಿಗೆ ಸ್ಪಷ್ಟತೆ ಬರಲಿಲ್ಲ ಅಂದರೆ ಅವನು ಮುದುಕ ಆಗೋವರೆಗೂ, ಅವಳು ಮುದುಕಿ ಆಗೋವರೆಗೂ ಕೂಡ ಸ್ಪಷ್ಟತೆ ಬರೋದಿಲ್ಲ. ಬಾಲ್ಯದಲ್ಲಿ ಕಲಿತ ವಿದ್ಯೆಯೇ ನಮ್ಮನ್ನು ರಕ್ಷಣೆ ಮಾಡೋದು. ಆದ್ದರಿಂದ ಚೆನ್ನಾಗಿ ನೋಡುವುದು, ಆ ಅಕ್ಷರವನ್ನು ಬರೆಯೋದನ್ನು ನೋಡಬೇಕು. ಆ ಮಗು ಮುದ್ರಿತವಾದ ಅಕ್ಷರವನ್ನು ನೋಡೋದಲ್ಲ. ಅಪ್ಪನೋ ಅಮ್ಮನೋ ಶಿಕ್ಷಕರೋ ಬರೆಯುವ ಕ್ರಮವನ್ನು ನೋಡಬೇಕು. ಅದೇ ಕ್ರಮದ ಪ್ರಕಾರ ಮುಂದೆ ಅದು ಬರೆಯುತ್ತೆ. ಹಾಗೆ ಬರೆದಾಗ ಅದು ನೀಟ್ ಆಗುತ್ತೆ. ನೀಟ್ ಯಾಕಾಗಬೇಕು ಅಕ್ಷರ ಅಂತಂದರೆ ತಪ್ಪಿಲ್ಲದಲೇ ಓದಲಿಕ್ಕೆ ಬೇಕಾದಂತಹ ಸೌಕರ್ಯವೇ ನೀಟಾದ ಬರವಣಿಗೆ. ಹೀಗಾಗಿ ಕೇಳುವುದರ ಮೂಲಕ ಹೇಳುವುದು, ಓದುವುದರ ಮೂಲಕ ಬರೆಯುವುದು. ಇದಾದ ಮೇಲೆ ಸಂವಾದ, ಪ್ರಶ್ನೆಗೆ ಉತ್ತರ, ಎದುರಿಗಿರೋ ವ್ಯಕ್ತಿಯನ್ನು ಆ ಮಗು ತಾನಾಗಿ ಪರಿಚಯ ಮಾಡಿಕೊಂಡು ಪ್ರಶ್ನೆಗಳನ್ನು ಕೇಳ್ತಾ ಹೋಗೋದು. ಯಾವುದೇ ಸಂಕೋಚವಿಲ್ಲದೆ 100 ಪ್ರಶ್ನೆಗಳನ್ನು ಕೇಳುವ, 100 ಪ್ರಶ್ನೆಗಳಿಗೆ ನಗುತ್ತಾ ಪಟನೆ ಉತ್ತರ ಕೊಡುವಂತಹ ಸಾಮರ್ಥ್ಯ ನಿಮ್ಮ ಮಗುವಿಗೆ ಬೇಡವಾ? ಅಂಥದ್ದೇ 10 ಮಕ್ಕಳ ನಡುವೆ ನಿಮ್ಮ ಮಗು ತಲೆ ತಗ್ಗಿಸಿ ಉಗುಳು ನುಂಗ್ತಾ, ಭಯದಿಂದ ಕಣ್ಣು ಬಿಡ್ತಾ, ಅಥವಾ ನಾಚಿ ನೀರಾಗ್ತಾ, ಅಥವಾ ಬೆಪ್ಪಾಗಿ ಮುಖ ಮಾಡ್ತಾ ನಿಲ್ಲುವ ಕೆಟ್ಟ ದೃಶ್ಯವನ್ನು ನೋಡಬೇಕು ಅಂತ ಬಯಸ್ತೀರೋ, ಅಥವಾ ಅವರೆಲ್ಲರ ಮಧ್ಯೆ ಎದೆಯುಬ್ಬಿಸಿ, ಕಣ್ಣರಳಿಸಿ, ತುಟಿ ಅರಳಿಸಿ, ಹೆಮ್ಮೆಯಿಂದ ಮಾತನಾಡುವಂತಹ ಮಕ್ಕಳು ನಿಮ್ಮವಾಗಬೇಕು ಅಂತ ಬಯಸ್ತೀರಾ? ನಿಮಗೇನಾದರೂ ಮಕ್ಕಳಿಗೆ ಅಂತಹ ಶಬ್ದ ಸಂಪತ್ತನ್ನು ಕೊಡಬೇಕು, ಭಾಷಾ ಸಂಪತ್ತನ್ನು ಕೊಡಬೇಕು, ಸಂವಹನ ಕಲೆಯನ್ನು ಕಲಿಸಬೇಕು ಅಂದರೆ ಅಂತಹ ಪ್ರಯತ್ನವನ್ನು ಮಾಡೋಣ. ಸಮಾಜಕ್ಕೆ ಮುಂದೆ ಒಳ್ಳೆಯ ಪ್ರಜೆಗಳನ್ನಾಗಿ ನಮ್ಮ ಮಕ್ಕಳನ್ನು ನಾವು ಕೊಡಬೇಕು ಅಂತಂದರೆ ಅವ್ರನ್ನ ಚೆನ್ನಾಗಿ ಬೆಳೆಸಿ ಕೊಡಬೇಕು. ಕೆಟ್ಟ ವಸ್ತುವನ್ನು ನಾವು ದಾನ ಕೊಡೋದಿಲ್ಲ, ಕೆಟ್ಟ ವಸ್ತುವನ್ನು ದೇವರ ಪೂಜೆಗೆ ಬಳಸೋದಿಲ್ಲ, ಬೀಕಲು ಇರೋದು, ದುರ್ಬಲ ಇರೋದನ್ನು ಬಳಸೋದಿಲ್ಲ. ಸುಪುಷ್ಟವಾಗಿ ಬೆಳೆದ ಸ್ವಚ್ಛವಾದ ಚಂದದ ವಸ್ತುಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತೇವೆ. ಅದರಂತೆಯೇ ನಮ್ಮ ಮಕ್ಕಳನ್ನು ಸಮಾಜಕ್ಕೆ ಸಮರ್ಪಿಸುವಾಗ ಅವರನ್ನು ಚಂದ ಬೆಳೆಸೋಣ, ಸಶಕ್ತರನ್ನಾಗಿ ಮಾಡೋಣ, ಆ ಮೂಲಕ ಸದೃಢ ಭಾರತವನ್ನು ಕಟ್ಟೋಣ ಅಂತ ಆಶಿಸ್ತೇವೆ. ನಮ್ಮ ಯಾವುದೇ ಸಲಹೆ ಸೂಚನೆಗಳು ಬೇಕು ಅಂದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ನಾರಾಯಣ ಶುಭವಾಗಲಿ ಎಲ್ಲರಿಗೆ.